ಮಾತಾಡ ಎಲ್ರ ಮೇಲಾದ್ರೆ ಅಷ್ಟೊಂದು ರೋಪ್ ಆಗ್ತೀಯಾ? ಹಾಂ, ಯಾಕಂದ್ರೆ ನಿನ್ನ ಕಷ್ಟ ಸುಖ ನೋಡ್ತಾಳಲ್ಲ ಅದಕ್ಕೆ. ಉಪ್ಪು ಜಾಸ್ತಿ ಯಾಕೆ ಹಾಕ್ದೆ ಕೇಳು. ಮಾತಾಡಮ್ಮ, ಯಾಕಮ್ಮ ಉಪ್ಪು ಜಾಸ್ತಿ ಹಾಕ್ದೆ? ಹಾಂ, ಅಲ್ಲೇ ಚಿಕ್ಕನೆ ಡಬ್ಬ ಉಪ್ಪು ಡಬ್ಬ ಎಸ್ಕೊಳ್ಳಿ, ಅದು ಜಾಸ್ತಿ ಬಿದ್ದೋಗ್ಬಿಡ್ತಾ? ಹ್ಞೂ. ಉಪ್ಪು ಸರಿಯಾಗಿ ಐತಲ್ಲ, ಅಡುಗೆ ಮಾಡೋರಲ್ಲ, ತಿರ್ಗೇನು ಉಪ್ಪು ಡಬ್ಬ ಎತ್ಕೊಂಡೆ ನೀನು? ಹಾಂ, ಒಟ್ನಾಗೆ ನನ್ನ ನೆಂಟ್ರು ನೆಮ್ಮದಿ ಇಲ್ದಂಗೆ ಮಾಡ್ಬೇಕು ನೀನು. ನಿನ್ನ ಉದ್ದೇಶನೇ ಅದು. ಯಾಕಮ್ಮ ನನ್ನ ನೆಂಟ್ರನ್ನ ಕಂಡ್ರೆ ಹಂಗಾಗ್ತೀಯ ನೀನು? ಏನಮ್ಮ ಮಾಡಿದ್ಲು? ಮೂಗೆಸು ಇದ್ದಂಗೆ ಇತ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನೋಡು. ಅದಕ್ಕೆ ಇವಳು ಸರೋಜಿ ತಿಳ್ಕ ಬಳಕ ಮಾತಾಡ್ತಾಳೆ, ಅದಕ್ಕೆ ಅವಳಿಗೆ ಕಂಡ್ರೆ ನಿಂಗೆ ಇಷ್ಟ. ನನ್ನ ನೆಂಟ್ರು ಮಾತು ಕಮ್ಮಿ, ಕೆಲಸ ಜಾಸ್ತಿ, ಅದಕ್ಕೆ ಅವಳು ನೋಡಿದ್ರೆ ಕಷ್ಟ ನಿಂಕ ಅಲ್ಲ? ಅಲ್ಲಕ್ಕೆ ನಿನ್ನ ಕೈ ಎತ್ತು ತಾಯಿಕಿನ ಕಟ್ಕೊಂಡಿರೋ ಏನ್ರೆ ಹೆಚ್ಚಾದ್ಲಲ್ಲ. ಅವಳೆಚ್ಚು ಇವಳೆಚ್ಚು ಅಲ್ಲ. ನೀನು ನನ್ನ ತಟ್ಟೆ ಕುಪ್ಪೆ ಹಾಕ್ದೆ. ಯಾಕಮ್ಮ ಹಾಕ್ದೆ? ನೀನೇ ಹಾಕ್ದೆ ಅಂತ ಇವಾಗ ಹೇಳ್ದೆ, ಕಾರಣ ಬೇಕಲ್ಲ ಯಾಕೆ ಹಾಕ್ದೆ ಅಂತ. ಏನಕ್ಕಮ್ಮ ಹಾಕ್ದೆ? ಹೇಳಿದ್ನಲ್ಲ ಡಬ್ಬ ಕೈ ಜಾರು ಬಿದ್ದೈತು ಅಂತ. ಹೋಗ್ಲಿ ಬಿಡು ಮವ, ಏನು ಮಾಡೋಕ್ಕತ್ತೈತೆ, ಆಕಸ್ಮಿಕವಾಗಿ ಕೈ ಜಾರು ಬಿತ್ತಿರ್ಬೋದು. ಹಾಕೋದು ಹಾಕ್ಬಿಟ್ಟು ನೀನು ಹಾಕಿದ್ನಿ ಅಂತ ಹೇಳ್ತಾವಳೆ ನಿಮ್ಮತ್ತೆ. ಸರಿನಾ? ಏನಪ್ಪ ಇದು? ನಾನು ನನ್ನ ಹೆಂಡ್ರು ನನ್ನ ಮಕ್ಕಳು ಈ ಮನೆಗೆ ಇರಬೇಕೋ ಇಲ್ಲ ಎಲ್ಲ ನಾವು ಹೋಗ್ಬೇಕಾ? ಹಾಂ, ಬೇಕಾಗಿ ಅಮ್ಮನ ಚೇಷ್ಟಿಗೆ ಮಾಡ್ತಾರಲ್ಲ. ಇವಾಗ ದೊಡ್ಡವ್ರಿಗೆ ಊಟ ಕೊಟ್ಲು, ದೊಡ್ಡವ್ನ ತಟ್ಟಕ್ಕೆ ಯಾಕೆ ಉಪ್ಪು ಹಾಕಿದ್ದು? ನನ್ನ ತಟ್ಟಕ್ಕೆ ಯಾಕೆ ಉಪ್ಪು ಹಾಕಿದ್ದು? ಮಾತಾಡಪ್ಪ ನೀನು. ಎಲ್ಲರಿಗೂ ನ್ಯಾಯ ಹೇಳ್ತೀಯ, ನಮಗೆ ನ್ಯಾಯ ಹೇಳು. ಇವಾಗ ಉಪ್ಪು ಹಾಕಿದ್ಲು, ನಾಳೆ ವಿಷ ಹಾಕ್ತಾಳೆ. ಎತ್ತು ಮಗನ ವಿಷ ಹಾಕಿ ಸಾಯಿಸಂತವಳಲ್ಲ ನಾನು. ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಚಿಕ್ಕನೆ? ನೋಡಮ್ಮ, ನಾನೇನಂತ ದಡ್ನಲ್ಲ. ನೀನು ನನ್ನ ತಟ್ಟಕ್ಕೆ ಉಪ್ಪು ಜಾಸ್ತಿ ಹಾಕೊಂಬಂದಿರೋದು ಏನಕ್ಕಂತ ನನಗೆ ಗೊತ್ತು. ಆ ಅಪವಾದನ ನನ್ನ ಹೆಂಡ್ರ ಮೇಲೆ ಹಾಕ್ಬೇಕು ಅಂತ ನಾನು ಅವಳನ್ನ ಬೈಬೇಕು, ಅದನ್ನ ನೋಡಿ ನೀನು ನಗಿಬೇಕು. ಇಷ್ಟೇ ಆಗಿರೋದು ಕತೆ, ಇನ್ನು ಏನೇನೂ ಅಲ್ಲ. ಶಬಾಷ್ಲೇ ನನ್ನ ಮಗನೇ, ಶಬಾಷ್, ಕರೆಕ್ಟಾಗಿ ಮಾತಾಡ್ದೆ. ಇದು ನೋಡಪ್ಪ ಮಾತಂತಂದ್ರೆ ಆಗಿರೋದೇ ಈ ಕೆಲಸ. ನೀನು ಹೇಳ್ದಂಗೆ ನನ್ನ ಹೆಂಡ್ರ ಮೇಲೆ ತಂದು ಹಾಕಬೇಕು, ನಾನು ಅವಳು ಬೈಬೇಕು, ನಾವಿಬ್ರು ಜಗಳ ಆಡಬೇಕು. ಅದೇ ಹೇಳ್ತಾರಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರಿತು ಅನ್ನಂಗೆ ನೀನು ಬಂದು ಅದಕ್ಕೆ ತುಪ್ಪ ಸುರಿಯೋದು. ನೋಡಮ್ಮ, ನಾವು ಈ ಮನೆಗೆ ಇರೋದು ಇಷ್ಟ ಇಲ್ಲ ಅಂತಂದರೆ ಹೇಳು, ನಾನು ಹೆಂಡ್ರನ್ನ ಕರ್ಕೊಂಡು ನಾನು ಬೇರೆ ಓದ್ತೀನಿ. ನನ್ನ ಮಗನ ಚಿಕ್ಕಬಳ್ಳಾಪುರದ ಕೆಲಸ, ಅವ್ನಿಗೆ ಗೌರ್ಮೆಂಟಿಂದ ದೊಡ್ಡ ಮನೆನೇ ಕೊಡ್ತಾರೆ. ಹೆಂಡ್ರನ್ನ ಮಕ್ಕಳನ್ನ ಕರ್ಕೊಂಡಾಗ ಅಲ್ಲಿಕ್ಕಂತಾನೆ. ಇನ್ನು ಅವನು ಬೆಂಗಳೂರಾಗವನೆ. ನನಗೆ ನನ್ನ ಮಕ್ಕಳದ್ದೇನು ಚಿಂತೆ ಇಲ್ಲಮ್ಮ. ಅವ್ನು ಕ್ವಾರ್ಟರ್ಸ್ ಕೊಟ್ಟವ್ರೆ ದೊಡ್ಡದು. ಅವ್ನು ಯಾಕೆ ಊರು ಇಲ್ಲೇ ಹತ್ರ ಅದಲ್ಲ ಯಾಕೆ ಅಂತ ಅಂದ್ಬಿಟ್ಟು ಅವನ ಇಲ್ಲಿಗೆ ಬಂದು ಓದ್ತಾ ಇರೋದು. ಬೆಂಗಳೂರಾಗ ಅವನಿಗೂ ಮನೆ ಆಗದೆ, ಅವನಿಗೂ ಮದುವೆ ಆಯಿತು, ಅವನಿಗೂ ಸಂಸಾರ ಆಯಿತು. ನಂದಿರೋದು ಇನ್ನು 7 ಜೀವ. ಏನವ ನಿಮ್ಮ ಹತ್ರ ಹೇಳ್ಬೇಕನ್ನೋದು ನಾವು? ಹಾಂ, ನೀವು ಅಂದಂಗೆಲ್ಲ ಅನ್ಸ್ಕೊಂಡು ಆಡ್ಕೊಂಡಂಗೆಲ್ಲ ಆಡ್ಸ್ಕೊಂಡು ಇದೇನಿದು ನ್ಯಾಯ? ಏಯ್ ಸರೋಜಿ, ನಾವು ಈ ಮನೆಗಿರೋದು ಬೇಡ, ನಡಿಯ ಮನೆಗಿರೋಣ. ಇರೋಣ ನಡಿಯೇ. ರಾಮನ್ ಕೇಳಿ ಮಕ್ಕಳನ್ನ ಕರ್ಕೊಂಡು ಅವ್ನು ಕ್ವಾರ್ಟರ್ಸ್ಗೆ ಹೋಗ್ಲಿ. ಎಂಥ ಮನೆ ಕೊಟ್ಟವ್ರೆ ದೊಡ್ಡದು? ಹಾಂ, ತಹಸೀಲ್ದಾರ್ಕ. ಅಲ್ಲ ಚಿಕ್ಕನೆ, ನೀನು ಹೆಂಡ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಮನೆಗೆ ಮಾಡೋರೇನು? ಯಾಕ? ನನ್ನ ಹೆಂಡ್ರು ಈ ಮನೆಗಿಲ್ಲ ಅಂತಂದರೆ ಬೆಳಕು ಆಗಲ್ಲ, ಕತ್ಲು ಆಗಲ್ಲ ಅಲ್ಲ? ಹಾಂ, ಕಾಲದಿಂದೂ ಇದೇ ಬಾಳ್ಬಿಟ್ಟಲ್ಲಮ್ಮ ನೀನು. ಎತ್ತು ತಾಯಿ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ನಿಂಗ. ಇಲ್ಲ ಅಂದಿದ್ರೆ ಇತ್ತು ನಿಂಗೆ ಗ್ರಾಚಾರ. ಅಪ್ಪ, ನಾವು ಆ ಮನೆಗೆ ಇರ್ತೀರಪ್ಪ. ಯಾಕೋ ಈ ಮನೆಗೆ ಸರೋದಿಲ್ಲ ನಮ್ಗೆ. ನನ್ನ ನೆಂಟ್ರಿಗೆ ಈ ಮನೆಗೆ ನೆಮ್ಮದಿ ಇಲ್ಲ. ಏನೋ ಆಲೋಚನೆ ಮಾಡಪ್ಪ, ಮಾಡು. ದೊಡ್ಡ ಮನಸ್ಸಿನ ಏನೇನು ಕೆಲಸ ಮಾಡ್ಬೇಕಂತವಳು ತುಂಬಿದ ಮನೆಗೆ ಮಾಡಲಿ, ಏನೇನು ಮಾಡ್ತಾಳ. ವಯಸ್ಸಿನಾಗ ದೊಡ್ಡವಳು, ಒಂದು ಹತ್ರ ಕೂತ್ಕೊಂಡು ಸೊಸೆಗಳನ್ನ ಮುದ್ದಾಗಿ ಮಾತಾಡ್ಸ್ಕೊಂಡು ಆ ಕೆಲಸ ಮಾಡ್ರೆ ಈ ಕೆಲಸ ಮಾಡ್ರೆ ಅಂತ ಹೇಳೋದು ಬಿಟ್ಬಿಟ್ಟು ಒಂದು ಕಣ್ಣಿಗೂ ಬೆಣ್ಣೆ, ಒಂದು ಕಣ್ಣಿಗೂ ಸುಣ್ಣ. ಕಾಲು ತಿಂದು ಇದೇ ಆಗೋಯ್ತು. ಸಾಯೋ ಟೈಮ್ ಬಂತು, ಬದಲಾಗಿಲ್ಲ. ಅಷ್ಟಲ್ದ್ರೆ ಹೇಳೋರ ದೊಡ್ಡವರು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ. ಹೇಳುತ್ತಿ ಮಕ್ಕಷ್ಟು ಬೆಂಕಿ ಹಾಕ ತಿನ್ನೋ ಅನ್ನಕ ಕಲ್ಲಾಕ್ತಾರನೇ? ಕಲ್ಲಾಕ್ತಾರ? ಇಷ್ಟು ವಯಸ್ಸಾಗೈತೆ, ನಿನ್ನ ಬುದ್ಧಿ ಇಲ್ಲ. ಹೊಡೆದ್ರೆ ನನಗೆ ಬೇಜಾರು, ನನಗೆ ಅವಮಾನ. ಈ ವಯಸ್ಸಿನಾಗೂ ಒಯ್ಬೇಕಲ್ಲಪ್ಪ ಹೆಂಡ್ರನ್ನ ಅಂತ. ದೊಡ್ಡನೇ ಚಿಕ್ಕನೇ ನೋಡ್ರೋ, ಇನ್ನು ಮೇಲೆ ನಿಮ್ಮ ಅಮ್ಮನ ಏನಾರ ತಪ್ಪು ಮಾಡಿದ್ರು ನೀವೇ ಕೇಳಬೇಕು. ನಾನೇನು ಕೇಳಲ್ಲಪ್ಪ, ನನಗೂ ವಯಸ್ಸಾಯ್ತು. ಯಾರು ನೋಡಿದವ್ರು ಏನು ಅನ್ಕೊಂತಾರೆ? ಇಷ್ಟು ವಯಸ್ಸಾಗಿ ಹೆಣ್ಣು ಗಣ್ಣವ್ರು ಕಿತ್ಲಾಡ್ತಾರೆ ಅಂತ ಅನ್ಕೊಳಲ್ಲ. ಅದೇನೋ ನಿಮ್ಮ ಅಮ್ಮನ ನೀವೇ ದಂಡಿಸ್ಕೊಂಡ್ರಪ್ಪ. ನಡಪ್ಪ, ಕೊಡಿಸ್ತೀನಿ. ಹ್ಞೂ ನಡಿ ಮಗನೆ. ಇದು ನಿನಗೆ ಲಾಯಕ್ಕಿಲ್ಲಮ್ಮ, ದೇವರನ ಗುಣ. ಈ ಮನೇನಮ್ಮ ಸಂಸಾರ 1 ದಿವಸ 2 ದಿವಸ ಜೀವನ ಅಲ್ಲ. ಯಾಕೆ ನೀನು ಇಂಥ ಬುದ್ಧಿ ಮಾಡ್ತಾ ಇದೆಯಾ? ಸಾಯ್ತ್ರಿ ಹೇಳ್ಮವ, ಹೇಳ್ಕೆ ಮಾತಿಗೆ ಕೇಳ್ಕೊಂಡು ನೀನು ನನ್ನ ಪ್ರಾಣ ತಿಂತೀಯಲ್ಲ, ಸರಿನಾ? ಸರಿನಾ ಹೇಳು. ಆಗೋಯ್ತು, ತಪ್ಪಾಗೋಯ್ತು. ಅವ್ರ ಮನ್ಸುಗಳಾಗಿಂಥ ಉದ್ದೇಶ ಇಟ್ಕೊಂಡಿರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ತಪ್ಪಾಗೋಯ್ತು. ನನ್ನ ಈ ಒಂದು ಸರಿಗೆ ಕ್ಷಮಿಸ್ಬಿಡು. ನನ್ನ ಜೀವಮಾನ ಇರೋವರೆಗೂ ನಮ್ಮ ಅಮ್ಮನ ಮಾತಿನ ಯಾವತ್ತೂ ಕೇಳಲ್ಲ ನಾನು. ನಡಿ, ನಾವು ಆ ಮನೆಗೆ ಹೋಗೋಣ. ಇಲ್ಲ ಮಾವ, ಸಡನ್ನಾಗಂದ್ರೆ ಬರೋಕ್ಕಾಗಲ್ಲ. ಈ ಒಂದು ಸತಿ ಕ್ಷಮಿಸ್ಬಿಡು. ಇನ್ನೊಂದು ಸತಿ ಹಿಂಗೆ ಮಾಡಿದ್ರೆ ನಮ್ಮ ಪಾಡಕ್ಕೆ ನಾವೆಲ್ಲ ನಾವು ಬದುಕೋಣ. ಇವ್ರ ಸವಾಸ ನಮಗೆ ಬೇಕಾಗಿಲ್ಲ. ಏನು ಕಾಲಕ್ಕೂ ಒಂದೇ ಆಗೋಯ್ತಂದ್ರೆ ಏನೋ ಅಮ್ಮನಿಗೆ ಮಾಡಬಾರ್ದು ಮಾಡಿರೋದು ನಾನು. ಪದೇ ಪದೇ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ. ಎಲ್ಲ ಕುತ್ತಿ ತಗೊಂಡೋಗಿ ಕೊಡ್ತೀನಲ್ಲ, ಅದಕ್ಕೆ ಕೋಪ ಅಮ್ಮನ್ಕ. ಯಾಕಮ್ಮ, ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ ನೀನು.
ಬಾಯಿ ಮುಚ್ಕೊಂಡು ಇರಬೇಕು. ನಿಮ್ಮಪ್ಪನ ಮನೆಯಿಂದ ನೀನು ಎಷ್ಟು ಹೊತ್ಕೊಂಬಂದಿದ್ಯಾ? ಹಂಗೆ ನಾನೇನು ಹೊತ್ಕೊಂಬಂದಿರೋದು. ಫಸ್ಟ್ ನೀನು ಬಾಯಿ ಮುಚ್ಕೊಂಡಿರೋದು ಕಲಿ. ಲೇ ಅವನೇನೋ ಹೇಳ್ತಾನೆ, ಜ್ಞಾನ ಇಲ್ದಿರ ನೀನು ಬೇರೆ ಹೋಗ್ಬಿಡಲೇ. ಇಲ್ಲ ಸರೋಜಕ್ಕ, ಈ ಸತಿ ನೋಡ್ತೀನಿ. ಹಿಂಗೆ ಮಾಡಿದ್ರೆ ನಾನು ಬೇರೆ ಹೊಟ್ಟೋತೀನಕ್ಕ. ಏನೋ ಮಾಡ್ಕೊಳ್ಳಿ. ನಮ್ಮ ಯಜಮಾನಿ ಹೇಳ್ದಂಗೆ ನನ್ನ ಮಕ್ಕಳೆಲ್ಲ ಬದುಕಂತಾರೆ. ಹಂಗೂ ಬಂದು ಹೋಗಂಗಿದ್ರೆ ವಾರಕ್ಕೊಂದು ದಿವಸ ಬಂದು ಹೋಗ್ಲಿ. ಕಾರುನೇನ ರಾಮನ ಮಕ್ಕಳನ್ನ ಚಿಕ್ಕಬಳ್ಳಾಪುರಕ್ಕೆ ಕಳಿಸ್ಬಿಡ್ತೀನಿ. ಅಲ್ಲೇ ಎತ್ಕೊಂಡ್ಲಿ ಅವರು. ಆ ಅಮ್ಮದು ಕಾಲದಿಂದ ಇದೇ ಬಾಳ. ಏನು ಇವತ್ತೇನು ಹೊಸ್ದಂಗೆ ನೋಡ್ತಾ ಇದ್ದೇನೆ? ಹಾಂ ಅಲ್ಲಕ್ಕ, ಎಷ್ಟಂತ ಬಗ್ಗಕ್ಕತ್ತದಕ್ಕ ಭೂಮಿಕ? ಏನು ಭೂಮಿ ಒಳಕೋಗ್ಬಿಡಕತ್ತೈತೆ ನಾವು? ಹಾಂ ನಮ್ಮ ಮಕ್ಕಳು ದೊಡ್ಡವರಾದ್ರಕ್ಕ ಸೊಸೆಗಳು ಬಂದರು ಯಾವಾಗಲೂ ಅನ್ಸ್ಕೊಂಡಿರೋಕ್ಕಾಗಲ್ಲ ನಾವು. ಅಲ್ಲ ತಾಯಿ ನಮ್ಮಮ್ಮ ಬೇಕಾಗಿತ್ತು ಇದೆಲ್ಲ ನಿಂಕ. ನೀನು ಪಾಡಕ್ಕೆ ನೀನು ಇರ್ತೀರ. ಅಯ್ಯೋ ಭಗವಂತ, ಉಗಿಸ್ಕೊಂಡ ಎಲ್ಲರ ಕೈಗೂ ಚೆನ್ನಾಗಿ ನೋಡ್ದೇನೆ. ಯಾರನ್ನ ನನ್ನ ಪರ ಮಾತಾಡ್ಬೇಡೇನೆ. ನೀನು ಮಾಡಿದ ಕೆಲಸ ನೋಡೋ, ಏನನ ಕೆಲಸ ಮಾಡ್ಲಿಕ್ಕೆ ಕಣ್ಣಿಗೆ ಕಾಣಿಸ್ಕೊಳ್ತು. ಕಣ್ಣಿಗೆ ಕಾಣಿಸಂಗೆ ಮಾಡ್ತಾರೆ ಯಾರನ? ಹಾಂ ಅದಂಗೆ ಸರೋಜಿ, ಕೂತ್ಕೊಂಡು ಆಲೋಚನೆ ಮಾಡು. ಕಣ್ಣಿಗೆ ಕಾಣಿಸಂಗೆ ಮಾಡಿಕೊಡ್ತು. ಅಲ್ಲಲ್ಲ, ಕಣ್ಣಿಗೆ ಕಾಣಿಸ್ತಿದ್ದಂಗೆ ಮಾಡಬೇಕು. ಅಲ್ಲ, ಕಣ್ಣಿಗೆ ಕಾಣಿಸಂಗೆ ಮಾಡಬೇಕು. ಅಯ್ಯೋ ಅಲ್ಲ, ಏನೇನೋ ಕೆಲಸ ಮಾಡಿದ್ರೆ ಕಣ್ಣಿಗೆ ಕಾಣಿಸ್ತಿದ್ದಂಗೆ ಮಾಡಬೇಕು. ಇದು ಕರೆಕ್ಟ್. ಸರಿ ಮಾಡ್ತೀನಿ. ನನ್ನೇ ಬಯಸ್ತೀಯ ಎಲ್ಲರ ಕೈಲುವ? ಹಾಂ ಸಾವಿತ್ರಿ, ನಿಂಗೆ ಏನು ಮಾಡ್ಬೇಕಂತ ಗೊತ್ತು, ಮಾಡ್ತೀನಿ. ಏನು ದೀಪ, ಏನೋ ಆಲೋಚನೆ ಮಾಡ್ತಾ ಇದೆಯಾ? ಹಾಂ ದೀಪ, ನಿನ್ನ ಕೇಳ್ತಾ ಇರೋದು ಏನಾಯಿತು? ಎಲ್ಲೋ ಹೋಗ್ಬೇಕು ಅಂದೆ, ಹೋಗ್ಬಿಟ್ಟು ಬಂದಾಗಿಂದ ಹಿಂಗಿದೆಯಾ? ಏನಾಯಿತು ಅಂತಾನೆ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು. ಏನಾಯಿತು ದೀಪ? ಅಜಯ್, ನನ್ನ ಮಗಳು ನೋಡಿದೆ. ಎಲ್ಲಿ ನೋಡಿದೆ? ಸಂಜೆ ನನ್ನ ಮದುವೆ ಆಗೋನೆ ಯಾರೋ ಹೇಳಿದ್ರು, ಅದಕ್ಕೆ ಹೋಗಿ ನೋಡ್ಕೊಂಬಂದೆ. ಓಹೋ, ಇನ್ನೊಂದು ಮದುವೆ ಆಗ್ಬಿಟ್ಟವ ನೀನು? ಮದುವೆ ಆಗೋನೆ. ಇವಾಗ ಅವ್ನು ಬೇಡ ಅಂತ ಬಿಟ್ಟಾಯ್ತಲ್ಲ, ಅವನ ವಿಷಯ ಯಾಕೆ ನಿನಗೆ? ಸುಮ್ಮನೆ ಇರು, ನಿನ್ನ ಪಾಡಿಗೆ ನೀನು. ಹಂಗಲ್ಲ ಸಂಜಯ್, ನನ್ನ ಮಗಳ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀನಿ ನಾನು. ಅವಳು ಚೆನ್ನಾಗಿ ನೋಡ್ಕೊಳಲ್ವಾ? ಎಷ್ಟಾದ್ರೂ ಆಗಲಿ ಮಲ್ತಾಯಿ ನೀತಾನೆ. ದೀಪ, ಇವಾಗ 2 ವರ್ಷ ಆಗೋಯ್ತು, ಬಿಟ್ಟಾಕು. ಅವಳನ್ನ ನೋಡೇ ಇಲ್ಲ, ಮಾತಾಡ್ಸೇ ಇಲ್ಲ ಅಂತ ಅನ್ಕೊಂಬಿಡು. ಅಲ್ಲಿ ಚೆನ್ನಾಗಿದೆ ಹೇಳ್ತಾನೆ ಅವ್ರ ಅಪ್ಪನ ಹತ್ರ. ಮತ್ತಿನ್ಯಾಕೆ ಬಿಡು ಅವಳ ವಿಷಯ. ಅದು ಹೆಂಗೆ ಬಿಡೋಕ್ಕಾಗುತ್ತೆ ಅಜಯ್? 9 ತಿಂಗಳು ಹೊಟ್ಟೆಯೊಳಗೆ ಕುಂಚು ಹಾಕಿದ್ದೀನಿ ಅವಳನ್ನ ನಾನು. ಹೆಂಗೆ ಬಿಡೋಕ್ಕತ್ತೈತೆ? ಇವಾಗ ಏನು ಮಾಡ್ಬೇಕಂತಿದ್ಯಾ? ನನ್ನ ಮಗು ನಾನು ಕರ್ಕೊಂಬರ್ತೀನಿ. ನನ್ನ ಮಗು ನನ್ನ ಜೊತೆನೇ ಇರಲಿ. ಇದೇ ನೋಡು ಬೇಡ ಅಂತ ಹೇಳೋದು. ಇಲ್ಲ ಮಗು ನೋಡ್ಕೊಳಕ್ಕೆ ಯಾರಿರ್ತಾರೆ? ಹಾಂ ನೀನು ಡ್ಯೂಟಿಗೆ ಹೋಗಲ್ಲ, ನಾನು ಹೋಗ್ತೀನಿ. ಇಲ್ಲಿ ಮಗು ನೋಡ್ಕೊಂಡು ಯಾರಿರ್ತಾರೆ? ನಾನು ಡ್ಯೂಟಿಗೆ ಹೋಗಲ್ಲ ಅಜಯ್, ಮನೆಯಲ್ಲೇ ಇರ್ತೀನಿ. ಮಗು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು. ನೋಡಿ ದೀಪ, ನಿನಗೆ ಸ್ಟ್ಯಾಂಡರ್ಡಾಗೇ ಇರಬೇಕು. ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಂದ್ರೆ ನಾವಿಬ್ಬರು ದುಡಿಬೇಕು, ಆಯಿತಾ? ಮಗುನ ಇಲ್ಲಿ ಕರ್ಕೊಂಬರೋದು ಬೇಡ. ನಿಂಗೆ ಅಷ್ಟು ಇಂಟ್ರೆಸ್ಟ್ ಇತ್ತಂದರೆ ಹೋಗಿ 1 ವಾರಕ್ಕೆ ಒಂದ್ಸರಿ ನೋಡ್ಕೊಂಬ ಮಗುನ. ನಾನೇನು ಬೇಡ ಅಂತ ಹೇಳಲ್ಲ, ಮಗುನ ಮಾತ್ರ ಇಲ್ಲಿ ಕರ್ಕೊಂಬರೋಕ್ಕಾಗಲ್ಲ. ಯಾಕಜ್ಜ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅದು ನನ್ನ ಮಗು ಅಂದಮೇಲೆ ನಿನ್ನ ಮಗುನೇ ತಾನೇ ಅದು? ನನ್ನ ಮಗು ಹೆಂಗಾಗ್ತೈತೆ ದೀಪ? ಏನು ಮಾತಂತ ಮಾತಾಡ್ತಾ ಇದೆಯಾ? ಆ ಮಗುಗೂ ನನಗೂ ಏನು ಸಂಬಂಧ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಏನು ಮಾತಾಡ್ತಾ ಇದೆಯಾ ಅಜಯ್? ಹಾಂ ಹೌದು, ಮತ್ತೆ ಇರೋ ವಿಷಯನೇ ಮಾತಾಡ್ತಾ ಇದ್ದೀನಿ. ಆ ಮಗು ನಿನ್ನ ಗಂಡನ ಮಗು, ನನ್ನ ಮಗು ಹೆಂಗಾಗುತ್ತೆ? ಏನಾದರೂ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಬೇಕು. ಆ ಥರ ಮಾತಾಡು, ಇಲ್ಲದ್ದೆಲ್ಲ ಮಾತಾಡಬೇಡ ನೀನು. ಹಾಗಾದರೆ ನೀನು ಇಷ್ಟು ದಿನದೆಲ್ಲ ಆಡ್ತಾ ಇದ್ದಿದ್ದು ನಾಟಕನಾ? ನಾನು ಯಾಕೆ ನಾಟಕ ಆಡಲಿ ದೀಪ? ನೀನು ಚೆನ್ನಾಗೇ ನೋಡ್ಕೊತಾ ಇದ್ದೀನಲ್ಲ ನಾನು. ಹಾಂ ಚೆನ್ನಾಗೇ ನೋಡ್ಕೊತಾ ಇದ್ದೀನಲ್ಲ. ನಿನಗೇನು ಕಡಿಮೆ ಮಾಡಿದ್ದೀನಿ? ಯಾಕೆ ಹಿಂಗೆಲ್ಲ ಆಡ್ತಾ ಇದೆಯಾ? ಅಯ್ಯೋ ಮೋಸ್ಕರ, ಹಂಗಾದ್ರೆ ನನ್ನ ಮಗಳು ನಿನಗೆ ಮಗಳಾಗಲ್ಲ. ಹಾಂ ನನ್ನ ಮಗಳು ಬೇಡ, ನಾನು ಮಾತ್ರ ಬೇಕು. ನಿನ್ನ ನಂಬ್ಕೊಂಬನ್ನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೇ. ಇವಾಗ ನನ್ನನ್ನು ನಂಬ್ಕೊಂಬಂದಿದ್ದಕ್ಕೆ ನಿಂಗೇನಾದರೂ ಕಡಿಮೆ ಮಾಡಿದ್ದೀನಾ? ಪ್ರೀತಿಯಿಂದ ನೋಡ್ಕೊತಾ ಇದ್ದೀನಿ ತಾನೇ. ಮಗುನ ಕರ್ಕೊಂಬರೋದು ಬೇಡ ಅಂತ ಹೇಳಿದೆ. ವಾರಕ್ಕೊಂದ್ಸರಿ ಹೋಗು, ಏನು ಬೇಕೋ ತೊಗೊಂಡೋಗಿ ಕೊಡು, ಸ್ವಲ್ಪ ಹೊತ್ತಿರು, ಮಾತಾಡ್ಸು. ಯಾರು ಬೇಡ ಅಂತ ಹೇಳಿದ್ರು? ಇಲ್ಲಿಗೆ ಮಾತ್ರ ಕರ್ಕೊಂಬರೋಕ್ಕಾಗಲ್ಲ ಅಷ್ಟೇ. ಥೂ, ನೀನು ಇಷ್ಟೊಂದು ಕೆಟ್ಟವನು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಜಯ್. ನೀನೇನಾದರೂ ಅನ್ಕೋತೀಪ, ಮಗು ಇಲ್ಲಿಗೆ ಬರೋದು ಬೇಡ ಅಷ್ಟೇ. ನೀನು ಒಪ್ಕೊಂತೀಯಾ ಮಗುನ ಕರ್ಕೊಂಬ ಅಂತ ಹೇಳ್ತೀಯ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದರೆ ನಿನ್ನ ಮನ್ಸೊಳಗೆ ಇಂಥ ಉದ್ದೇಶ ಐತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಯಾವುದೇ ಉದ್ದೇಶ ಇಲ್ಲ. ಮಗು ಇಲ್ಲಿಗೆ ಬರೋದು ಬೇಡ ಅಷ್ಟೇ. ಇಬ್ಬರೂ ಕೆಲ್ಸಕ್ಕೆ ಹೋಗ್ತೀವಿ, ಮಗು ನೋಡ್ಕೊಳ್ಳೋದು ಯಾರು? ಹಾಂ ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕೆ ಟಿಫನ್ ಬೇಕು, ಸಂಜೆ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಬೇಕು. ಅವಳನ್ನ ಒಬ್ಬಳನ್ನೇ ಬಿಡೋಕ್ಕಾಗಲ್ಲ, ಯಾರಾದರೂ ಒಬ್ಬರು ಮನೆಯಲ್ಲಿ ಇರಬೇಕು. ಯಾರು ಇರ್ತಾರೆ ಮನೆಯಲ್ಲಿ? ಹಾಂ ನಾನು ಇವಾಗ ಹೇಳಿದ್ನಲ್ಲ, ನಾನು ಇನ್ಮೇಲೆ ಕೆಲ್ಸಕ್ಕೆ ಹೋಗಲ್ಲ. ಇದೊಳ್ಳೆ ಚೆನ್ನಾಗೈತಲ್ಲ, ನೀನು ಕೆಲ್ಸಕ್ಕೆ ಹೋಗಬೇಕು, ಹೋಗಿ ಸಂಪಾದನೆ ಮಾಡಬೇಕಮ್ಮ. ಇಬ್ಬರು ಸಂಪಾದನೆ ಮಾಡಿದ್ರಲ್ಲ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು? ಅಜಯ್ ಆಲೋಚನೆ ಮಾಡು. ನನ್ನ ಮಗಳು ನಾನು ಕರ್ಕೊಂಬರ್ತೀನಿ. ನಾನು ಬೇಕೋ ಬೇಡವಾ ನಿನಗೆ? ನೀನು ಬೇಕಂದಿದ್ದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿರೋದು.
ಹಂಗಾದ್ರೆ ನನ್ನ ಮಗಳು ನನ್ನ ಜೊತೆ ಇರ್ತಾಳೆ. ಇದು ಸಾಧ್ಯವಿಲ್ದಿರೋ ಮಾತು. ನಿನ್ನ ಮಗಳು ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ. ನಾನು ಸಪ್ರೇಟ್ ಮನೆ ಮಾಡ್ಕೊಂಡಿರ್ತೀನಿ. ಅದು ನಿನ್ನ ಇಷ್ಟ. ಇಷ್ಟು ದಿವಸದಿಂದ ನಾನು ಬೇಕಾಗಿತ್ತು ನೀನೇ ದೀಪ, ನನ್ನ ಪ್ರಾಣ, ನನ್ನ ಜೀವನ, ನನ್ನ ಪೇವರು ಅಂತ ಹೇಳ್ತಾ ಇದ್ದೆ. ಇವತ್ತೇ ನಿಂಗೆ ಹೇಳ್ತಾ ಇದೆಯಾ? ಹಾಂ, ಇವಾಗ ನಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ ನಿನ್ನ ಮಗಳು ಇಲ್ಲಿಗೆ ಬರಬೇಕು. ಅವಳಿಂದ ನಮ್ಮ ನೆಮ್ಮದಿ ಹಾಳಾಗಬೇಕು. ಇದೇ ತಾನೇ ನಿನ್ನ ಉದ್ದೇಶ? ನೋಡು ಸಂಜಯ್, ನನ್ನ ಮಗಳು ಇವಾಗ ಮುಂಚಿನ ಥರ ಅಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ ಅವಳು. ಹಾಂ, ಅಂಕಲ್ನ ಕೇಳಿದೆ ಅಂತ ಹೇಳಮ್ಮ ಅಂತ ಹೇಳೋದು. ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾಳೆ ಗೊತ್ತಾ. ನನ್ನ ಮಗಳು ಮಾತಾಡೋದು ನೀನು ಒಂದು ಸರಿ ಕೇಳಿಸ್ಕೊಂಡ್ರೆ ಮತ್ತೆ ಅವಳನ್ನ ನೀನು ಕಳಿಸಲ್ಲ, ಇಲ್ಲೇ ಇರಲಿ ಅಂತ ಹೇಳ್ತೀಯ. ಅಷ್ಟು ಮುದ್ದಾಗಿ ಮಾತಾಡ್ತಾಳೆ ಅವಳು. ನೋಡು, ಯಾರೇ ಮಕ್ಕಳಾದರೂ ಮುದ್ದಾಗೆ ಮಾತಾಡೋದು. ನಿನ್ನ ಮಗಳು ಒಬ್ಬಳೇ ಅಲ್ಲ. ಸುಮ್ಮನೆ ಇಲ್ದಿದ್ದೆಲ್ಲ ನಾನ್ಸೆನ್ಸ್ ಕ್ರಿಯೇಟ್ ಮಾಡಬೇಡ. ನಿನ್ನ ಮಗಳನ್ನ ಇಲ್ಲಿ ಕರ್ಕೊಂಬರೋಕ್ಕಾಗಲ್ಲ ಅಂದರೆ ಆಗಲ್ಲ. ಹಂಗೂ ಬರಬೇಕು ಅಂತಂದರೆ ಯಾವುದಾದ್ರೂ ರೆಸಿಡೆನ್ಸಿಗೆ ಹಾಕೋಣ, ಆಯಿತಾ? ಅಲ್ಲೇ ಓದ್ಕೊಂಡು ಆರಾಮಾಗಿರಲಿ. ಏನೋ ಅವಳಿಗೇನು ತಂದೆ ತಾಯಿ ಇಲ್ಲ, ಯಾರು ಇಲ್ವಾ ರೆಸಿಡೆನ್ಸಿಗೆ ಹಾಕೋಕ್ಕೆ? ಹಾಂ, ಇನ್ನೂ ಚಿಕ್ಕ ಮಗು, ಅವಳು ತಗೊಂಡೋಗಿ ಹಾಸ್ಟೆಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿಂಗೆ ನಾಚಿಕೆ ಆಗಲ್ಲ? ಯಾಕೋ ನಿಂದು ಅತಿ ಆಯಿತು ದೀಪ, ತುಂಬ ಅತಿ ಆಯಿತು ನಿಂದು. ನಿಂದು ಅತಿಯಾಗಿದ್ದು, ನಂದಲ್ಲ. ನನ್ನ ಮಗಳು ನಾನು ಇಲ್ಲಿ ಕರ್ಕೊಂಬರ್ತೀನಿ ಅಷ್ಟೇ. ನಿಂಗೆ ಇಷ್ಟ ಆಯ್ತು ಇಲ್ಲಿರು, ಇಲ್ಲ ಅಂದರೆ ಹೋಗು. ಹಂಗಾದ್ರೆ ನನಗಿಂತೂ ನಿನ್ನ ಮಗಳೇ ಹೆಚ್ಚಾಗ್ಬಿಟ್ಲಾ? ಏನಾದರೂ ಅನ್ಕೋ, ನನ್ನ ಮಗಳನ್ನ ನಾನು ಇಲ್ಲಿ ಕರ್ಕೊಂಬರ್ತೀನಿ. ಇದೇ ನಿನ್ನ ನಿರ್ಧಾರನಾ? ನೀನು 100 ಸತಿ ಕೇಳಿದ್ರು ಇದೇ ನನ್ನ ನಿರ್ಧಾರ. ನನ್ನ ಮಗಳು ನನಗೆ ಬೇಕು. ಸರಿ, ನಿನ್ನ ಇಷ್ಟ ಬಂದಾಗ ನೀನು ಮಾಡ್ಕೊ. ಅದನ್ನು ನೀನು ಹೇಳ್ಬೇಕಾಗಿಲ್ಲ. ಎಂಥ ನೀಚು ಇವನು. ಇಷ್ಟು ದಿವಸದಿಂದ ಇವನ ಜೊತೆ ನಾನು ಅಂತಿದ್ದು. ನನ್ನ ಮಗಳು ಇಲ್ಲಿಗೆ ಬರೋದು ಬೇಡ ಅಂತಾನಲ್ಲ ಇವನು. ಮುಂದುವರಿಯುವುದು